ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಬರದೇ ಹೋದ್ರೆ ನಾವು ನ್ಯಾಯಕ್ಕಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಿದ್ದಾರೆ. ಅನುದಾನ ವಿಚಾರದಲ್ಲಿ 2 ವಾರ ಸಮಯ ಕೇಳಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಕೋರ್ಟ್ಗೆ ವಿವರಣೆ ಕೊಡಲಿಕ್ಕೆ ಅನುದಾನ ವಿಚಾರದಲ್ಲಿ 2 ವಾರಗಳ ಸಮಯವನ್ನ ಕೇಂದ್ರ ಕೋರಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಅಮಿತ್ ಶಾ ಭಾಷಣ ಮಾಡೋದಲ್ಲ, ಅಫಿಡವಿಟ್ ಕೊಡ್ಲಿ ಮತ್ತು ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಇಬ್ಬರೂ ಕೂಡ ಮಹಾ ಸುಳ್ಳುಗಾರರು ಅಂತ ಜರೆದಿದ್ದಾರೆ. ಸತ್ಯ ಒಪ್ಪಿಕೊಂಡ್ರೆ ಜನ ಅಟ್ಲೀಸ್ಟ್ ಕ್ಷಮಿಸ್ತಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಬಾಯಿಗೆ ಬಂದಂತೆ ಮಾತನಾಡೋ ಅಶೋಕ್ ಕೂಡ ಜ್ಞಾನದ ಕೊರತೆ ಇದ್ದ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹೀಗೆ ಮಾತನಾಡಿದ್ರೆ ವಿಪಕ್ಷ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗತ್ತೆ, ಅದಕ್ಕೆ ಮರ್ಯಾದೆ ಕೂಡ ಇರೋದಿಲ್ಲ, ಹುಷಾರ್ ಅಂತ ಎಚ್ಚರಿಸಿದ್ದಾರೆ. ನಮ್ಮದು ನ್ಯಾಯಯುತ ಹೋರಾಟ ಆಗಿದೆ ಅನ್ನೋದು ದಿನೇಶ್ ಗುಂಡೂರಾವ್ ಅವರ ಮಾತು. ಅಮಿತ್ ಶಾ ಅವರು ಅವರ ಹೇಳಿಕೆ ಏನು ಕೊಟ್ಟಿದ್ರು, ನಮಗೆ ತಡವಾಗಿ ಬಂದರು, ಅದಕ್ಕೆ ಲೇಟ್ ಆಯಿತು ಅಂತ ಕೊಡೋದಕ್ಕೆ ಆ ವಾದವನ್ನು ಅಫಿಡವಿಟ್ ಮುಖಾಂತರ ಅಮಿತ್ ಶಾ ಅವ್ರ ಹೇಳಿಕೆಯನ್ನು ಮಂಡಿಸಬೇಕು. ರಾಜ್ಯ ಸರ್ಕಾರ ತಡವಾಗಿ ಕೊಟ್ಟರು, ನಮಗೆ ಅದರಿಂದ ತಡೆ ಆಗಿದೆ, ಅದಕ್ಕೆ ನಿಮಗೆ ನಾವು ಈಗ ಕಳಿಸ್ಕೊಡ್ತಾ ಇದ್ದೀವಿ. ಅದರಿಂದ ನೀವು ಈಗ ಅದನ್ನು ತುರ್ತು ಪರಿಸ್ಥಿತಿ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಆ ಥರ ಒಂದು ಆ ಸನ್ನಿವೇಶವನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅವರು. ಅದೇ ಕೇಳಲಿಲ್ಲ ಅವರು. ಅಮಿತ್ ಶಾ ಇಲ್ಲಿ ಬಂದು ಭಾಷಣ ಮಾಡಿ ಹೋಗೋದಲ್ಲ, ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಡಲಿ, ಆವಾಗ ಒಪ್ಕೋಬೋದು. ಸೊ ಅದು ಕೊಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ನೇರವಾಗಿ ಅಮಿತ್ ಶಾ ಅವರು ಒಬ್ಬ ಮಹಾ ಸುಳ್ಳುಗಾರ ಅಂತ ಪ್ರೂವ್ ಆಯ್ತು. ಈಗ ಅವರು ನಿರ್ಮಲಾ ಸೀತಾರಾಮನ್ ಇಬ್ಬರು ಕೂಡ ಬಂದು ಜನರಿಗೆ ದಾರಿ ತಪ್ಪಿಸಿ ಹೋಗಿದ್ದಾರೆ. ಅದೇ ಇಬ್ಬರು ಮಹಾ ಸುಳ್ಳುಗಾರರು ಇಡೀ ರಾಜ್ಯದ ಜನತೆಗೆ ಈಗ ಸಂಪೂರ್ಣವಾಗಿ ಗೊತ್ತಾಗೋಗಿದೆ. ಬೇರೆ ಬೇರೆ ಸಬೂಬುಗಳು ಕೊಡ್ತಾ ಹೋದರೆ ಆಗೋದಿಲ್ಲ. ಈಗ ನೇರವಾದ ಪ್ರಶ್ನೆಗೆ ನೇರ ಉತ್ತರ ಕೊಡಬೇಕು. ಹಾರಿಕೆ ಉತ್ತರ ಕೊಟ್ಟು ಏನೇನೋ ಅದನ್ನು ಮುಚ್ಚಾಕೋದಕ್ಕೆ ಯಾವುದ್ಯಾವುದೋ